2011ರ ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಎಷ್ಟು? 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಎಷ್ಟು? ಕರ್ನಾಟಕದ ಸಾಕ್ಷರತೆ 75.4. 2011ರ ಜನಗಣತಿ ಪ್ರಕಾರ. ಅಂದರೆ ಜನಗಣತಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಮಾಡಲಾಗುತ್ತದೆ. ಹಾಗಾದರೆ ಕರ್ನಾಟಕದ ಜನಗಣತಿಯ ಪ್ರಮಾಣದ ಕೇಳಿದರೆ 75.4% 2011ರ ಜನಗಣತಿ ಪ್ರಕಾರ. ಮುಂದಿನ ಜನಗಣತಿ 2021ರಲ್ಲಿ ನಡೆಯುತ್ತದೆ. ನೋಡಿ, ಈ ಕೆಳಗಿನಗಳಲ್ಲಿ ಸರಿಯಾದನ್ನು ಆಯ್ಕೆ ಮಾಡಿ ಅಂತ. ಅಂದರೆ ಆಯಾ ಕೃತಿಗಳು. ಆರ್.ಸಿ. ದತ್, ದ ಪ್ಲಾನ್ಡ್ ಎಕಾನಮಿ ಆಫ್ ಇಂಡಿಯಾ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ಸರ್ ಎಂ ವಿ ಅವರು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ. ದಾದಾಬಾಯಿ ನವರೋಜಿ ಅವರು ದ ಪೊವೆಟ್ರಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 3 ಮಾತ್ರ. ಅಂದರೆ ಇದು ಮತ್ತು ತಪ್ಪು. ಆರ್.ಸಿ. ದತ್ತು ಮತ್ತು ವಿಶ್ವೇಶ್ವರಯ್ಯನ್ ತಪ್ಪು. ದಾದಾಬಾಯಿ ನವರೋಜಿ ದ ಪೊವೆಟ್ರಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ ಎನ್ನುವಂತಹ ಕೃತಿಯನ್ನು ಬರೆದವರು ಯಾರು ಅಂದರೆ ಅವರು ದಾದಾಬಾಯಿ ನವರೋಜಿ, ದ ಪೊವೆಟ್ರಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ. ಯೋಜಿಸಿ ಇಲ್ಲವೇ ವಿನಾಶವಂದಿ, ಯೋಜಿಸಿ ಇಲ್ಲವೇ ವಿನಾಶವಂದಿ ಎಂದು ಕರೆ ನೀಡಿದವರು ಯಾರು? ನೋಡಿ, ದಾದಾಬಾಯಿ ನವರೋಜಿ, ಆರ್.ಸಿ. ದತ್, ಜವಾಹರ್ಲಾಲ್ ನೆಹರು, ಸರ್ ಎಂ ವಿಶ್ವೇಶ್ವರಯ್ಯನವರು. ಸರಿಯಾದ ಉತ್ತರ ಸರ್ ಎಂ ವಿ ಅವರು. ಸರ್ ಎಂ ವಿ ಅವರು ಯೋಜಿಸಿ ಇಲ್ಲವೇ ವಿನಾಶವಂದಿ ಎಂದು ಕರೆಯನ್ನು ನೀಡುತ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಅರ್ಥಶಾಸ್ತ್ರದಲ್ಲಿ ಗ್ರೇಷ್ಮಸ್ ಲಾ ಅಂತ ಯಾವುದಕ್ಕೆ ಕರೀತೇವೆ? ಗ್ರೇಷ್ಮಸ ಲಾ ಅಂತ ಯಾವುದಕ್ಕೆ ಕರಿತೀವಿ? ಗ್ರೇಷ್ಮಸ ಲಾ. ನೋಡಿ, ಬೇಡಿಕೆ ಮತ್ತು ಪೂರೈಕೆ, ಹಣದ ಚಲಾವಣೆ, ಪೂರೈಕೆ, ಸರಕು ಸೇವೆಗಳ ಹಂಚಿಕೆ. ಸರಿಯಾದ ಉತ್ತರ ಹಣದ ಚಲಾವಣೆ. ಹಣದ ಚಲಾವಣೆಗೆ ನಾವು ಅರ್ಥಶಾಸ್ತ್ರದಲ್ಲಿ ಗ್ರೇಷ್ಮಸ ಲಾ ಅಂತ ನಾವು ಕರಿತೇವೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ. ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಅಂತ ಯಾವ ದಿನಾಂಕವನ್ನು ಕರಿತೇವೆ? ಸರಿಯಾದ ಉತ್ತರ ಜುಲೈ 3. ನಾವು ಪ್ರತಿ ವರ್ಷ ಜುಲೈ 3ರಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಅಂತ ನಾವು ಆಚರಿಸ್ತೇವೆ. ನಾವು ಈಗಲೂ ಸಮೇತ ನಾವು ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಬ್ಯಾಗನ್ನು ಅವಾಯ್ಡ್ ಮಾಡಬೇಕು. ಪ್ಲಾಸ್ಟಿಕ್ ಬ್ಯಾಗನ್ನು ಅವಾಯ್ಡ್ ಮಾಡಿಬಿಟ್ಟು ಬಟ್ಟೆ ಬ್ಯಾಗ್ಗಳನ್ನು ನಾವು ಬಳಸಬೇಕು. ನೆಕ್ಸ್ಟ್, ದ ಗೋಪಿ ಡೈರೀಸ್, ಈ ಕೃತಿಯ ಕರ್ತೃ ಯಾರು? ದಿ ಗೋಪಿ ಡೈರೀಸ್. ಸರಿಯಾದ ಉತ್ತರ ಸುಧಾಮೂರ್ತಿಯವರು. ನೆಕ್ಸ್ಟ್, ದಿ ಗೋಪಿ ಡೈರಿ ಬರೆದವರು ಸುಧಾಮೂರ್ತಿ. ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ ಅಧಿಕಾರಿ ಯಾರು? ಸರಿಯಾದ ಉತ್ತರ ಮಾರ್ಕ್ ಕಬ್ಬನ್ ಇವರು ಮೈಸೂರಿನಿಂದ ಬೆಂಗಳೂರಿಗೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದ ಅಧಿಕಾರಿ ಮಾರ್ಕ್ ಕಬ್ಬನ್. ನೆಕ್ಸ್ಟ್, ಚಿತ್ರದುರ್ಗ ನಾಯಕ ಮನೆತನದ ಮೊದಲ ಅರಸ ಯಾರು? ಚಿತ್ರದುರ್ಗ ನಾಯಕ ಮನೆತನದ ಮೊದಲ ಅರಸ ಯಾರು? ಸರಿಯಾದ ಉತ್ತರ ಮತ್ತಿ ತಿಮ್ಮಣ್ಣ ನಾಯಕ. ಚಿತ್ರದುರ್ಗ ನಾಯಕರ ಮನೆತನದ ಮೊದಲ ಅರಸ ಮತ್ತಿ ತಿಮ್ಮಣ್ಣ ನಾಯಕ. IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಭೂಮಿಯನ್ನು ದೇಣಿಗೆ ನೀಡಿದವರು ಯಾರು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, SSC ಅಂದರೆ ಸೈನ್ಸ್. ಇದಕ್ಕೆ ಭೂಮಿಯನ್ನು ದೇಣಿಗೆ ನೀಡಿದವರು ಯಾರು? ನೋಡಿ, ಮುಮ್ಮಡಿ ಕೃಷ್ಣರಾಜ, ಕೆ ಸಿ ರೆಡ್ಡಿ, 10ನೇ ಜಯಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು. ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಭೂಮಿಯನ್ನು ದೇಣಿಗೆಯಾಗಿ ನೀಡಿದರು. ನೆಕ್ಸ್ಟ್, ಪಡುಗಡಲೊಡೆಯ ಎಂಬ ಬಿರುದನ್ನು ಹೊಂದಿದ ಅರಸ ಯಾರು? ಪಡುಗಡಲೊಡೆಯ. ಸರಿಯಾದ ಉತ್ತರ ಶಿವಪ್ಪ ನಾಯಕನಿಗೆ ಇದ್ದಂತಹ ಬಿರುದು ಅಂದರೆ ಪಡುಗಡಲ ಒಡೆಯ.
ಪಡುಗಡಲ ಒಡೆಯ ಎನ್ನುವಂತಹ ಒಂದು ಬಿರುದನ್ನು ಹೊಂದಿದ್ದ ಅರಸ ಯಾರು ಅಂದರೆ ಆತ ಶಿವಪ್ಪ ನಾಯಕ. ಔರಂಗಜೇಬನಿಂದ ಹತನಾದಂತಹ ಸಿಖ್ ದೊರೆ ಯಾರು ನೋಡು? ಗುರು ಗೋವಿಂದ್ ಸಿಂಗ್, ತೇಜ್ ಬಹದ್ದೂರ್ ಸಿಂಗ್, ಗುರು ರಾಮದಾಸ್, ಗುರು ನಾನಕ್. ಸರಿಯಾದ ಉತ್ತರ ಗುರು ತೇಜ್ ಬಹದ್ದೂರ್ ಸಿಂಗ್. ಔರಂಗಜೇಬನಿಂದ ಹತ್ಯೆಯಾದಂತಹ ಸಿಖ್ ದೊರೆ ಯಾರು ಅಂದರೆ ಗುರು ತೇಜ್ ಬಹದ್ದೂರ್ ಸಿಂಗ್. ನೆಕ್ಸ್ಟ್, ಚಿಕಣಿ ಚಿತ್ರಕಲೆ ಯಾರ ಆಡಳಿತ ಅವಧಿಯಲ್ಲಿ ಹುಟ್ಟಿಕೊಂಡಿತು? ಚಿಕಣಿ ಚಿತ್ರಕಲೆ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್. KS ಪ್ರಶ್ನೆಯಲ್ಲೆಲ್ಲ ಕೇಳ್ತಾ ಬರ್ತಾರೆ ಇರ್ತದೆ. ಚಿಕಣಿ ಚಿತ್ರಕಲೆ ನೋಡಿ, ದೆಹಲಿ ಸುಲ್ತಾನರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ, ಬಹಮನಿ ಸುಲ್ತಾನರ ಕಾಲದಲ್ಲೂ ಅಥವಾ ಪಾಂಡ್ಯರ ಕಾಲದಲ್ಲಿ? ಸರಿಯಾದ ಉತ್ತರ ಮೊಘಲರ ಕಾಲದಲ್ಲಿ ಕಂಡುಬರತಕ್ಕಂತಹ ಒಂದು ಪ್ರಮುಖವಾದ ಚಿತ್ರಕಲೆ ಚಿಕಣಿ ಚಿತ್ರಕಲೆ. ನೆಕ್ಸ್ಟ್, ಸಂವಿಧಾನದ ರಚನಾ ಸಭೆಯ ಸ್ಥಾಪನೆಯನ್ನು ಬ್ರಿಟಿಷ್ ಸರ್ಕಾರ ಒಪ್ಪಿಕೊಂಡಿದ್ದು ಯಾವಾಗ? ರಚನಾ ಸಭೆ ಸ್ಥಾಪನೆಯನ್ನು ಬ್ರಿಟಿಷ್ ಸರ್ಕಾರ ಒಪ್ಪಿಕೊಂಡಿದ್ದು ಯಾವಾಗ? ಸರಿಯಾದ ಉತ್ತರ ಆಗಸ್ಟ್ ಕೊಡುಗೆ 1940. ಆಗಸ್ಟ್ ಆಫರ್ 1940ಯಲ್ಲಿ ಸಂವಿಧಾನ ರಚನಾ ಸಭೆಯ ಸ್ಥಾಪನೆಯನ್ನು ಬ್ರಿಟಿಷ್ ಸರ್ಕಾರ ಒಪ್ಕೊಳ್ತು. ಯಾವಾಗ ಒಪ್ಕೊಳ್ತು ಅಂದರೆ ಆಗಸ್ಟ್ ಆಫರ್ 1940. ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇದು ಯಾವ ದೇಶದ ಸಂವಿಧಾನದ ರಚನಾ ಸಮಿತಿಯ ಹೆಸರಾಗಿದೆ? ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಎನ್ನುವಂಥದ್ದು ಯಾವ ರಾಷ್ಟ್ರದ ಸಂವಿಧಾನ ರಚನಾ ಸಮಿತಿ? ನೋಡಿ, ರಷ್ಯಾ, ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್. ಸರಿಯಾದ ಉತ್ತರ ಫ್ರಾನ್ಸ್. ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇದು ಫ್ರಾನ್ಸ್ ದೇಶದ ಸಂವಿಧಾನದ ಒಂದು ರಚನಾ ಸಮಿತಿ. ನೆಕ್ಸ್ಟ್, ನ್ಯಾಯಿಕ ವಿಮರ್ಶೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಇದು ಸಮೇತ ಮೋಸ್ಟ್ ಇಂಪಾರ್ಟೆಂಟ್. ನ್ಯಾಯಿಕ ವಿಮರ್ಶೆ ಎಲ್ಲಿಂದ ಎರವಲು ಪಡೆಯಲಾಗಿದೆ? ಸರಿಯಾದ ಉತ್ತರ ಅಮೇರಿಕಾ. ನ್ಯಾಯಿಕ ವಿಮರ್ಶೆಯನ್ನು ಮತ್ತು ಮೂಲಭೂತ ಹಕ್ಕುಗಳನ್ನು ಸಮೇತ ಅಮೇರಿಕ ಸಂವಿಧಾನದಿಂದ ನಾವು ಎರವಲು ಪಡೆದೇವೆ. ಯಾವುದು? ನ್ಯಾಯಿಕ ವಿಮರ್ಶೆ ಮತ್ತು ಮೂಲಭೂತ ಹಕ್ಕು ಸಮೇತ ಹೌದು, ಅಮೇರಿಕದಿಂದ ಎರವಲು ಪಡೆದಿದ್ದೇವೆ. ನೆಕ್ಸ್ಟ್ ನೋಡಿ, 22ನೇ ವಿಧಿಯನ್ವಯ ಬಂಧಿತ ವ್ಯಕ್ತಿಗೆ ಇರುವ ಹಕ್ಕುಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ತಪ್ಪಾಗಿರುವುದನ್ನು ಗುರುತಿಸಿ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 22 ಇದು ಆಲ್ಮೋಸ್ಟ್ ಪೊಲೀಸರಿಗೆ ಸಂಬಂಧಪಟ್ಟದ್ದು, ಅವರಿಗೆ ರಿಲೇಟೆಡ್ ಇರುವಂಥದ್ದು. ಆದರೆ ಆರ್ಟಿಕಲ್ 22 ಪ್ರಕಾರ ಈ ಕೆಳಗಿನ ಯಾವ ತಪ್ಪಾಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಬಂಧನದ ಕಾರಣ ತಿಳಿಯುವ ಹಕ್ಕು ಮತ್ತು 24 ಗಂಟೆಗಳ ಒಳಗೆ ಹತ್ತಿರದ ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕು. ಅಂದರೆ ಒಬ್ಬ ವ್ಯಕ್ತಿಯನ್ನು ಯಾಕೆ ಬಂಧನ ಮಾಡಿದ್ದಾರೆ ಅಂತ ಆ ವ್ಯಕ್ತಿಗೆ ತಿಳಿಯಪಡಿಸಬೇಕು, ನೀನು ಯಾಕೆ ಬಂಧನ ನಾವು ಮಾಡ್ತಾ ಇದ್ವಿ ಅಂತ. ಅದಾದ ನಂತರ 24 ಗಂಟೆ ಒಳಗೆ ಹತ್ತಿರದಲ್ಲಿರತಕ್ಕಂತಹ ಒಂದು ನ್ಯಾಯಾಲಯಕ್ಕೆ ಅದನ್ನು ಹಾಜರುಪಡಿಸಬೇಕು. ಸರಿ, ಎರಡನೇ ನೋಡೋಣ. ಮುನ್ನೆಚ್ಚರಿಕೆ ಬಂಧನ ಕಾಯ್ದೆಯಡಿ ಯಾವುದೇ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಬಹುದಾದ ಗರಿಷ್ಠ ಕಾಲವನ್ನು ನ್ಯಾಯಾಲಯವು ನಿರ್ಧರಿಸುತ್ತದೆ. ಅಕಸ್ಮಾತ್ ನಾವು ಈ 24 ಅವರ್ ಒಳಗಡೆ ಆತನನ್ನು ನಾವು ಕೋರ್ಟಿಗೆ ಒಪ್ಪಿಸಬೇಕು, ಇಲ್ಲ ಕೋರ್ಟಿಗೆ ಒಪ್ಪಿಸಲ್ಲ, ಆತನನ್ನು ನಾವು ಇನ್ನೂ ಸ್ವಲ್ಪ ಎಂಕ್ವೈರಿ ಮಾಡಬೇಕು ಅಂದರೆ, ಭಾಳ ದಿನಗಳ ಕಾಲ ನಾವು ಕಸ್ಟಡಿ ಒಳಗೆ ಇಟ್ಕೋಬೇಕಂದ್ರೆ ಅದಕ್ಕೆ ಕೋರ್ಟ್ ಅವಕಾಶವನ್ನು ಕೊಡುತ್ತೆ, ಕೋರ್ಟು ಆ ಕಾಲವನ್ನು ಕೊಡುತ್ತದೆ. ಆಯಿತು, 1 ವಾರ ಇಟ್ಕೊಂಡು ನೀವು ಎಂಕ್ವೈರಿ ಮಾಡಿ ಅಂತ. ಇದು ಆಪ್ಷನ್ಸ್ ಬಿ ಹೇಳೋದು. ಆಪ್ಷನ್ ಸಿ, ಮುನ್ನೆಚ್ಚರಿಕೆ ಬಂಧನ ಕಾಯ್ದೆಯಡಿ ಬಂಧಿತ ವ್ಯಕ್ತಿಯು ಆ ಆಜ್ಞೆಯ ವಿರುದ್ಧ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಯಾವಾಗ ಕೋರ್ಟು ಆಯಿತು ಈತನ ವಿಚಾರಣೆ ಮಾಡೋಕ್ಕೆ 1 ದಿನ, 1 ತಿಂಗಳು, 2 ತಿಂಗಳು ಅಂದರೆ ಅಷ್ಟೊಂದು ಕೊಡಲ್ಲ, 20 ದಿನ, 15 ದಿನ ಇಟ್ಕೊಳ್ಳಿ ಅಂತ ಹೇಳುತ್ತೆ. ಆ ಹೇಳಿದಾಗ ಆ ವ್ಯಕ್ತಿಯು ಅದರ ವಿರುದ್ಧ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಆಪ್ಷನ್ ಸಿ, ಅದರ ವಿರುದ್ಧ ಅರ್ಜಿಯನ್ನು ಸಲ್ಲಿಸಬಹುದು. ಆಪ್ಷನ್ ಡಿ ನೋಡಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಸರಿಯಾದ ಉತ್ತರ ಇಲ್ಲಿ ತಪ್ಪಾಗಿರುವುದೇನು ಅಂದರೆ, ಮುನ್ನೆಚ್ಚರಿಕೆ ಬಂಧನ ಕಾಯ್ದೆಯಡಿ ಯಾವುದೇ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯು ಬಂಧಿಸಬಹುದಾದ ಗರಿಷ್ಠ ಕಾಲವನ್ನು ನ್ಯಾಯಾಲಯವು ನಿರ್ಧರಿಸುತ್ತದೆ. ಇದು ಆರ್ಟಿಕಲ್ 22ದಲ್ಲಿ ಇಲ್ಲ. ಇದು ಅಪ್ಲೈ ಆಗ್ಬೋದು IPC ಒಳಗಡೆ ಯಾವುದಾದ್ರು ಇರ್ಬೋದು, ಇಂಡಿಯನ್ ಪೆನಲ್ ಕೋಡಲ್ಲಿ, ಆದರೆ ಆರ್ಟಿಕಲ್ 22ಅಲ್ಲಿ ಇದು ಇಲ್ಲ.
ಏನಿದೆ ಆರ್ಟಿಕಲ್ 22 ಅಂದರೆ ಇದು ಇದೆ, ಬಂಧನಕ್ಕೆ ತಿಳಿಯುವಂತಹ ಹಕ್ಕು 24 ಗಂಟೆ ಒಳಗೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅದು ಓದು. ಮತ್ತು ಮುನ್ನೆಚ್ಚರಿಕೆ ಬಂಧನ ಕಾಯ್ದೆಯಡಿ ಬಂಧಿತ ವ್ಯಕ್ತಿಯು ಅದರ ವಿರುದ್ಧ ಅರ್ಜಿ ಸಲ್ಲಿಸಬಹುದು. ಇದು ಹಾಗಾದರೆ ಇದು ಇಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ನೆಕ್ಸ್ಟ್ ಈಗ ಹೆಚ್ಚಿನ ತಾಪಮಾನವನ್ನು ಅಳೆಯುವ ಸಾಧನವನ್ನು ಏನಂತ ಕರಿತೀವಿ? ಹೈ ಟೆಂಪರೇಚರ್ಗೆ ಸರಿಯಾದ ಉತ್ತರ ಫೈರೋಮೀಟರ್. ಹೆಚ್ಚಿನ ತಾಪವನ್ನು ಅಳೆಯುವಂತಹ ಸಾಧನ ಫೈರೋಮೀಟರ್. ದ ಇನ್ಸೈಡರ್ ಎನ್ನುವಂತಹ ಕೃತಿಯನ್ನು ರಚಿಸಿದವರು ಯಾರು? ನೋಡಿ, ವಾಜಪೇಯಿ, ದಲೈ ಲಾಮಾ, ಪಿ ವಿ ನರಸಿಂಹರಾವ್, ಕಪಿಲ್ ದೇವ್. ಸರಿಯಾದ ಉತ್ತರ ಪಿ ವಿ ನರಸಿಂಹರಾವ್ರವರು ದಿ ಇನ್ಸೈಡ್ ಎನ್ನುವಂತಹ ಕೃತಿಯ ಕರ್ತೃ. ನೆಕ್ಸ್ಟ್ ಗ್ಯಾರಂಟೋಲಜಿ ಎಂಬುದು ಏನು? ಯಾವುದರ ಅಧ್ಯಯನ ಮಾಡ್ತಾರೆ ಗ್ಯಾರಂಟಾಲಜಿ ಅಂದರೆ? ನೋಡಿ, ಯೌವನಕ್ಕೆ ಸಂಬಂಧಿಸಿದಂತಹ ಅಧ್ಯಯನ, ವೃದ್ಧಾಪ್ಯಕ್ಕೆ ಸಂಬಂಧಿಸಿದಂತಹ ಅಧ್ಯಯನ, ಶೈವ ವ್ಯವಸ್ಥೆಗೆ ಸಂಬಂಧಿಸಿದ ಅಧ್ಯಯನ, ಹದಿವಯಸ್ಸಿಗೆ ಸಂಬಂಧಿಸಿದ ಅಧ್ಯಯನ. ಹಾಗಾದರೆ ಸರಿಯಾದ ಉತ್ತರ ಏನು? ಗ್ಯಾರಂಟಾಲಜಿ ಅಂದರೆ ವೃದ್ಧಾಪ್ಯಕ್ಕೆ ಸಂಬಂಧಿಸಿದಂತಹ ಅಧ್ಯಯನ. ಈ ವೃದ್ಧಾಪ್ಯಕ್ಕೆ ಸಂಬಂಧಿಸಿದಂತಹ ಅಧ್ಯಯನಕ್ಕೆ ನಾವು ಗ್ಯಾರಂಟಾಲಜಿ ಅಂತ ಕರಿತೀವಿ. ಹಾಗಾದರೆ ಆಂಕಾಲಜಿ ಅಂದ್ರೇನು? ಪೆಡಾಲಜಿ ಅಂದ್ರೇನು? ಈ ಥರದ ಪ್ರಶ್ನೆ ಕೇಳ್ತಲೇ ಇರ್ತಾರೆ. ಆಂಕಾಲಜಿ ಅಂದರೆ ಸ್ಟಡಿ ಆಫ್ ಕ್ಯಾನ್ಸರ್ ರೋಗದ ಬಗ್ಗೆ ಅಧ್ಯಯನ. ಪೆಡಾಲಜಿ ಅಂದರೆ ಸ್ಟಡಿ ಆಫ್ ಸಾಯಿಲ್ಸ್, ಮಣ್ಣುಗಳ ಬಗ್ಗೆ ಅಧ್ಯಯನ. ಈ ಥರ ಪದಗಳನ್ನ ಕೇಳ್ತಾ ಬರ್ತಾರೆ. ಹಾಗಾದರೆ ಗ್ಯಾರಂಟಾಲಜಿ ಅಂದರೆ ವೃದ್ಧಾಪ್ಯಕ್ಕೆ ಸಂಬಂಧಿಸಿದ ಅಧ್ಯಯನ. ಆಂಕಾಲಜಿ ಅಂದರೆ ಕ್ಯಾನ್ಸರ್ ಅಧ್ಯಯನ, ಕ್ಯಾನ್ಸರ್ ಬಗ್ಗೆ ಸಂಬಂಧಿಸಿದಂಥ ಅಧ್ಯಯನ. ಪೆಡಾಲಜಿ ಅಂದರೆ ಮಣ್ಣಿನ ಬಗ್ಗೆ ಅಧ್ಯಯನ. ನೆಕ್ಸ್ಟ್, ಈ ಕೆಳಗಿನ ಯಾವ ದೇಶ ರಾಜಧಾನಿ ಕರೆನ್ಸಿ ಸಂಯೋಜನೆ ಸರಿಯಾಗಿಲ್ಲ? ಈ ಕೆಳಗಿನ ಯಾವುದು ಸರಿಯಾಗಿಲ್ಲ? ನಾನೆಲ್ಲ ನೋಡ್ತಾ ಹೋಗಲ್ಲ, ನೀವು ನೋಡ್ತಾ ಹೋಗಿರಿ. ಸರಿಯಾದ ಉತ್ತರ ಈ ಓಸ್ಲೋ ನಾರ್ವೆ ಡಾಲರ್, ಇದು ಸರಿಯಾಗಿಲ್ಲ. ಅಂದರೆ ಇನ್ನುಳಿದವೆಲ್ಲ ಸರಿ ಇದ್ದಾವೆ. ಇಂಗ್ಲೆಂಡಿನ ಕರೆನ್ಸಿ ಇಂಗ್ಲೆಂಡಿನ ರಾಜಧಾನಿ ಲಂಡನ್ನು, ಇಂಗ್ಲೆಂಡಿನ ಕರೆನ್ಸಿ ಪೌಂಡ್ ಸ್ಟರ್ಲಿಂಗು, ಇದು ಸರಿಯಾಗಿದೆ. ಪೋರ್ಚುಗಲ್ನ ರಾಜಧಾನಿ ಲಿಸ್ಬನ್, ಪೋರ್ಚುಗಲ್ನ ಕರೆನ್ಸಿ ಯೂರೋ. ಸೂಡನ್ನ ರಾಜಧಾನಿ ಖರ್ಟೂಮ್ ಹಾಗೂ ಅದರ ಕರೆನ್ಸಿ ದೀನಾರ್. ಈ ಮೂರು ಸರಿಯಾಗಿವೆ, ಇದು ತಪ್ಪಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಯುದ್ಧ ಸ್ಮಾರಕವು 4 ವಿಭಾಗಗಳಲ್ಲಿ ಹೊಂದಿದೆ. ಈ ಕೆಳಗಿನ ಯಾವುದು ಅದರಲ್ಲಿ ಸೇರಿಲ್ಲ? ನೋಡಿ, ರಕ್ಷಕ ಚಕ್ರ, ಶಾಂತಿ ಚಕ್ರ, ವೀರಚಕ್ರ, ಅಮರ ಚಕ್ರ. ಸರಿಯಾದ ಉತ್ತರ ಶಾಂತಿ ಚಕ್ರ. ರಾಷ್ಟ್ರೀಯ ಯುದ್ಧ ಸ್ಮಾರಕದ 4 ವಿಭಾಗಗಳಲ್ಲಿ ಈ ಶಾಂತಿ ಚಕ್ರ ಎನ್ನುವುದನ್ನು ಸೇರಿಸಿಲ್ಲ. ರಕ್ಷಕ ಚಕ್ರ, ವೀರಚಕ್ರ, ಅಮರ ಚಕ್ರ ಎನ್ನುವಂಥದ್ದು ಸಮೇತ ಅದರಲ್ಲಿ ಇದೆ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಕಥಕ್ಕಳಿ, ಒಡಿಸ್ಸಿ, ಭರತನಾಟ್ಯಂ, ಕೂಚಿಪುಡಿ. ನಮಗೆ ಗೊತ್ತು ಕಥಕ್ಕಳಿದು ಕೇರಳಕ್ಕೆ ಸಂಬಂಧಿಸಿರೋದು, ಒಡಿಸ್ಸಿ ಹೆಸರಲ್ಲೇ ಇದೆ, ಇದು ಒಡಿಸ್ಸಕ್ಕೆ ಸಂಬಂಧಪಟ್ಟದ್ದು. ಭರತನಾಟ್ಯ ಇದು ತಮಿಳುನಾಡು, ಕೂಚಿಪುಡಿ ಇದು ಆಂಧ್ರ ಪ್ರದೇಶ. ಸರಿ ಉತ್ತರ ಬಿ ಎ ಸಿ ಡಿ. ಆಪ್ಷನ್ಸ್ 2, 2, 1, 3, 4. ಆದರೆ ಆಪ್ಷನ್ಸ್ ಎ 2, 1, 3, 4. ಕೇರಳ ಕಥಕ್ಕಳಿ, ಒಡಿಸ್ಸಾದ ಒಡಿಸ್ಸಿ, ತಮಿಳುನಾಡಿನ ಭರತನಾಟ್ಯಂ, ಆಂಧ್ರ ಪ್ರದೇಶದ ಕೂಚಿಪುಡಿ. ನೆಕ್ಸ್ಟ್, ವೆಬ್ ಕಡತಗಳನ್ನು ಬರೆಯಲು ಏನನ್ನು ಬಳಸುತ್ತಾರೆ? ವೆಬ್ ಕಡತಗಳನ್ನು ಏನನ್ನು ಬಳಸುತ್ತಾರೆ? ಸರಿಯಾದ ಉತ್ತರ HTML ಅನ್ನು ವೆಬ್ ಕಡತವನ್ನು ಬಳಸಲು ಬಳಸುತ್ತಾರೆ. HTML. ನೆಕ್ಸ್ಟ್, BIS ಹಾಲ್ ಮಾರ್ಕಿಂಗ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? BIS ಹಾಲ್ ಮಾರ್ಕಿಂಗ್ ನೋಡಿ, ಈ ಹಾಲ್ ಮಾರ್ಕಿಂಗು ಯಾವುದಕ್ಕೆ ಸಂಬಂಧಿಸಿದೆ ಅಂತ. ರಫ್ತು ಉತ್ಪಾದನೆಗಳು, ಚಿನ್ನದ ಆಭರಣಗಳು, ಕೃಷಿ ಉತ್ಪನ್ನಗಳು, ಮೋಟಾರ್ ವಾಹನಗಳು.
ಸರಿಯಾದ ಉತ್ತರ ಈ BIS ಹಾಲ್ಮಾರ್ಕ್ನ ಚಿನ್ನದ ಆಭರಣಗಳಿಗೆ ಹಾಕ್ತಾರೆ, ಅದು BIS ಹಾಲ್ಮಾರ್ಕ್. ಭಾರತದಲ್ಲಿ ಭೂಕಂಪನ ದಾಖಲೆಯ ಕೇಂದ್ರಗಳು ಯಾವುದು ಅಲ್ಲ ಅಂತ ನೋಡಿ. ಗೌರಿಬಿದನೂರು, ಕೊಡೈಕೆನೈಲ್, ಕೊಲಾಬಾ, ಅಲಹಾಬಾದ್. ಸರಿಯಾದ ಉತ್ತರ ಅಲಹಾಬಾದ್. ಅಂದರೆ ಗೌರಿಬಿದನೂರು, ಕೊಡೈಕೆನೈಲ್ ಮತ್ತು ಕೊಲಬಾ ಈ ಮೂರಲ್ಲೂ ಸಮೇತ ಭೂಕಂಪ ದಾಖಲೆ ಕೇಂದ್ರಗಳು ಇವೆ. ಹಾಗಾದರೆ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ, ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್, ವಾಷಿಂಗ್ಟನ್ DC, ರೋಮ್, ಜಿನೆವಾ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು.